ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧೃತಿ ಮಾತಾಡ್ತಿರೋದು. ಸೊ ಇವತ್ತು ನನ್ನ ಫ್ರೆಂಡ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು, ಬಿಕಾಸ್ ಅವಳಿಗೆ ವ್ಯಾಕ್ಸಿನೇಷನ್ ಆಗ್ತಿದೆ. ಸೊ ಆ್ಯಂಡ್ ಅದನ್ನು ಮಾಡಿಸ್ಕೊಂಡು ಬಂದು ನನ್ನ ಮನೆಗೆ ಫ್ರೆಶ್ ಅಪ್ ಆಗಿ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿದೆ. ಸೊ ಇವಾಗ ನಾನು ತಿಂಡಿ ತಿಂದ್ಕೊಂಡು ಅವಳನ್ನ ಕರ್ಕೊಂಡು ಹೊರಡ್ತೀನಿ. ಹೊರಟಾದ್ಮೇಲೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಅವ್ರ ಮನೆ. ಅವಳಿಗೆ ಕಾಲ್ ಮಾಡಿದೆ, ಬರ್ತಿದ್ದೀನಿ ಅಂತ ಹೇಳಿದ್ಲು. ಸೊ ಅವಳು ಕೊನೆಗೆ ಬಂದ್ಲು. ಇವಾಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಿಲ್ಲೆಲ್ಲ ಮಾಡಿಸ್ಕೊಂಡು ಕೊನೆಗೆ ಒಳಗಡೆ ಹೋದ್ವಿ. ವ್ಯಾಕ್ಸಿನೇಷನ್ಗೆ ಹೋಗಿದ್ದಾಳೆ. ಸೊ ಇದಾದಮೇಲೆ ನಾವು ಮನೆಗೆ ಹೋಗಿ ರೆಡಿಯಾಗಿ ಆ್ಯಂಡ್ ಫಂಕ್ಷನ್ಗೆ ಹೋಗಬೇಕು. ನೋಡಿ ಯಾವ ಥರ ವ್ಯಾಕ್ಸಿನ್ ಮಾಡಿಸ್ಕೊತಿದ್ದಾಳೆ ಅಂತ. ನನಗಂತೂ ಈ ಇಂಜೆಕ್ಷನ್ ಅಂತೆಲ್ಲ ಅಂದರೆ ತುಂಬಾ ಭಯ ಆಗುತ್ತೆ. ಅವಳಿಗಂತೂ ಒಂಚೂರು ಭಯನೇ ಆಗಲ್ಲ, ಫುಲ್ ಧೈರ್ಯವಂತೆ ಅವಳಂತೂ. ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಏನಪ್ಪ ಇಷ್ಟೊಂದು ರಶ್ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಆಟೋ ಚಾಲಕರು ಎಲ್ಲ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ರು. ಪ್ರತಿ ಒಂದು ಆಟೋಗೂ ಅಲಂಕಾರ ಮಾಡಿದ್ರು. ಇದನ್ನೆಲ್ಲ ನೋಡಿ ಒಂದು ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗ್ ಗೊತ್ತಾ? ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು ಅಷ್ಟೇ. ಸೊ ಅವಳನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ಬೇಗ ರೆಡಿ ಆಗಬೇಕು, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೆಡಿ ಆಗ್ತೀನಿ. ನಮ್ಮ ಅಕ್ಕ ಮತ್ತು ಅಮ್ಮನೂ ಒಂದು ಫಂಕ್ಷನ್ಗೆ ಹೋಗ್ತಿದ್ರು. ಇಬ್ಬರು ಟ್ವಿನ್ನಿಂಗ್ ಅಂತ ಹೇಳಿ ಒಂದು ಫೋಟೋ ಕ್ಲಿಕ್ ಮಾಡು ಅಂತ ಹೇಳಿದರು. ಸೊ ಅವರನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗಬೇಕು. ಬನ್ನಿ ಪಟ ಅಂತ ರೆಡಿ ಆಗೋಣ. ನಾನಿವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. ಅವಳಿಗೆ ಕಾಲು ಸಹ ಮಾಡಿದೆ, ಅವಳು ರೆಡಿ ಇದ್ದಾಳಂತೆ. ಸೊ ಅವಳನ್ನ ನಾನು ಪಿಕ್ ಮಾಡಬೇಕು ಆ್ಯಂಡ್ ದೆನ್ ಅಲ್ಲಿ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನಾನು ಬೇಗ ಹೊರಡಬೇಕು. ಸೊ ನನ್ನ ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೀನಿ. ಒಂದು ಸಿಂಪಲ್ ಒಂದು ಕುರ್ತಾ ಆ್ಯಂಡ್ ಸಿಂಪಲಾಗಿ ಮೇಕಪ್ ಆಗಿ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ಸೊ ಅವಳನ್ನು ಕರ್ಕೊಂಡು ಹೊರಡ್ತೀನಿ. ನಾವು ಬಂದಿದ್ದು ಸತ್ಯನಾರಾಯಣ ಪೂಜೆಗೆ. ಸೊ ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮಂದು 25th ಆ್ಯನಿವರ್ಸರಿ ಇದ್ದಿದ್ದರಿಂದ ಅವ್ರ ಮನೆಯಲ್ಲಿ ಒಂದು ಪುಟ್ಟದಾಗಿ ಪೂಜೆ ಮತ್ತು ಊಟಕ್ಕೆ ಇನ್ವೈಟ್ ಮಾಡಿದರು. ಊಟಕ್ಕೆ ಕೂತ್ಕೊಳ್ಳೋಣ ಅಂದರೆ ತುಂಬಾ ರಶ್ ಇದ್ದರು. ಸೊ ಹಂಗಾಗಿ ನೆಕ್ಸ್ಟ್ ಪಂಕ್ತಿಲಿ ಊಟಕ್ಕೆ ಕೂತ್ಕೊಂಡ್ವಿ. ಹೊಟ್ಟೆ ಅಂತೂ ತುಂಬ ಹಸಿತಿತ್ತು. ಹೊಸ ಪ್ರತಿಭೆ ನಮಗೆ ಊಟ ಬಡಿಸಿದಂಥ ಪ್ರತಿಭೆ ನೀತು ಅವರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದೆ. ಸೊ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆಗೆ ಬಂದಿದ್ದೀನಿ. ಸೊ ಅಕ್ಕ ಅಮ್ಮನೂ ಸಹ ಬಂದಿದ್ದಾರೆ, ಅವರು ರೆಸ್ಟ್ ಮಾಡ್ತಿದ್ದಾರೆ. ನಾನು ನನ್ನ ಮೇಕಪ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಎದ್ದಿದ್ದೀನಿ. ಮಲ್ಕೊಳ್ಳೋದು ಬೇರೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಬಿಕಾಸ್ ಬೆಳಿಗ್ಗೆಯಿಂದ ಬೇಗ ರೆಡಿಯಾಗು ಅಂತ ಹೇಳಿ ನಾನಂತೂ ಎಲ್ಲ ಐಟಮ್ಸ್ನು ಬೆಡ್ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ. ಆಮೇಲೆ ಬಂದು ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಲೇಟೇ ಆಗಿಬಿಡ್ತು. ಇವಾಗ ನಮ್ಮ ಅಣ್ಣ ಕಾಲ್ ಮಾಡಿದ್ರು, ಸ್ವಲ್ಪ ಆಚೆ ಹೋಗಬೇಕು, ಏನೋ ಪರ್ಚೇಸ್ ಮಾಡಬೇಕು ಬಾ ಅಂತ ಹೇಳಿ. ಸೊ ನಾನು ಇವಾಗ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡಬೇಕು. ಆ್ಯಂಡ್ ದೆನ್ ನಾವು ಬರ್ತಾ ಚಿಕನು ಸಹ ತೊಗೊಬರ್ಬೇಕು. ಮನೇಲಿ ಬೆಳಿಗ್ಗೆ ಅವಲಕ್ಕಿ ಮಾಡಿದರು. ಮಧ್ಯಾಹ್ನ ಫಂಕ್ಷನ್ ಇದ್ದಿದ್ದರಿಂದ ಅಡುಗೆ ಮಾಡಿರಲಿಲ್ಲ. ಇವಾಗ ಅಡುಗೆ ಮಾಡ್ತಿದ್ದಾರೆ ಚಿಕನ್ನ. ಸೊ ಹಂಗಾಗಿ ಬರ್ತಾ ಚಿಕನ್ ತೊಗೊಂಡು ಬರಬೇಕು. ಇವತ್ತು ನಾನು ನಿಮಗೆ ನಮ್ಮಕ್ಕ ಅಡುಗೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಅವರು ಚಿಕನಲ್ಲಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವತ್ತು ನಾಟಿ ಸ್ಟೈಲ್ ಕಬಾಬ್ ಮತ್ತು ನಾಟಿ ಸ್ಟೈಲ್ ಎಗ್ ರೈಸ್ ಮಾಡ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಆಚೆ ಹೋಗ್ಬಿಟ್ಟು ಬರೋಣ ಬನ್ನಿ. ಆಮೇಲೆ ನಾನು ನಿಮಗೆ ಅಡುಗೆ ಮಾಡೋದನ್ನ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾವು ಸಿಟಿಗೆ ಬಂದಿದ್ದೀವಿ. ಸೊ ನಮ್ಮ ಅಕ್ಕ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದಾರೆ ಆ್ಯಂಡ್ ನಾವಿಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಸೊ ಈ ಚಿಕನ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಬಂದ ಶಾಪ್ ಬಂದು ಗೌರು ಚಿಕನ್ ಅಂತ ಹೇಳಿ. ಸೊ ಹೊಸಳ್ಳಿಯಲ್ಲಿ ಇರೋದಿದ್ದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಿಕನ್. ಸೊ ಇವಾಗ ಚಿಕನ್ ತೊಗೊಂಡು ಹೊರಡ್ತೀನಿ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದೀವಿ. ಅಕ್ಕ ಚಿಕನ್ ರೆಡಿ ಇದೆ, ತಗೊಳ್ಳಿ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇವಾಗೆಲ್ಲ ಚಿಕನ್ ರೆಡಿ ಮಾಡ್ಕೊತಿದ್ದಾರೆ. ಫಸ್ಟು ವಾಶ್ ಬೇಷನ್ ಕ್ಲೀನ್ ಮಾಡ್ಕೋಬೇಕಲ್ವ ಚಿಕನ್ ಕ್ಲೀನ್ ಮಾಡೋದಕ್ಕೆ. ಸೊ ಹಂಗಾಗಿ ಕ್ಲೀನ್ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಕಿಚನ್ಗೆ ಬರಲ್ಲ, ಇವ್ರು ಅಡುಗೆ ಮಾಡಬೇಕಿದ್ರೆ. ಇವತ್ತೇ ಬಂದಿರೋದು, ಬಿಕಾಸ್ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅಡುಗೆ ಮಾಡೋದಕ್ಕೆ. ನೋಡಿ ಅವೆಲ್ಲ ಮಾಡಿಬಿಡಿ ಅಂತ ಹೆಂಗೆ ಹೇಳ್ತಾರೆ ನನಗೇನೆ ಈ ಥರ ಎಲ್ಲ ಹೇಳೋದು. ಅಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೈಯೋದು, ವ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ ಮುಖ ತೋರಿಸ್ಕೊಳ್ದೆ ಹಿಂಗೆ ಇರೋದು. ಯಾವ ಥರನಪ್ಪ ಇದೆಲ್ಲ? ಈ ಕಡೆ ನಮ್ಮ ಬಾಸು ಬಂದಿದ್ದಾರೆ. ಈ ಕಡೆ ಅಡುಗೆ ವೀಡಿಯೋನು ಮಾಡಬೇಕು. ಈ ಕಡೆ ಇದನ್ನು ನೋಡೋದಾ ಇಲ್ಲ ಆ ಕಡೆ ಅದನ್ನು ನೋಡೋದಾ ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ನಮ್ಮ ಬಾಸ್ ಬಿಟ್ಕೊಡೋಕ್ಕಾಗತ್ತಾ, ಕೂತ್ಕೊಂಡು ನೋಡಲೇಬೇಕು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇವರು ಕಬಾಬ್ ಮಾಡ್ತಿದ್ದಾರೆ. ಅದು ಯಾವುದೋ ಅಲ್ಲಿ ಚಿಕನ್ ಅಂಗಡಿಲಿ ಪುದೀನಾ ಕಬಾಬ್ ಅಂತ ಹೇಳಿಬಿಟ್ಟು ತಗೊಂಡಿದ್ವಿ. ಸೊ ಇದು ನೋಡಿ, ಪುದೀನಾ ಕಬಾಬ್ ಅಂತ ಹೇಳ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ.
ಸೊ ಇವಾಗ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಇದೆಯಲ್ಲ ಈ ಮಸಾಲೆ, ಅಕ್ಕ ಇದಕ್ಕೆ ಮಸಾಲೆಗೆ ಏನೇನು ಹಾಕಿದ್ಯಾ? ಶುಂಠಿ, ಬೆಳ್ಳುಳ್ಳಿ, ಹಾ. ಸ್ವಲ್ಪ ಮೆಣಸು, ಹಾಂ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತೆ ಸ್ವಲ್ಪ ಪಾಲಕ್ ಸೊಪ್ಪು. ಇಷ್ಟು ಯೂಸ್ ಮಾಡಿದ್ದಾರೆ. ಇವಾಗ ಒಂದು ಬೌಲಿಗೆ ಚಿಕನ್ ಹಾಕೊತಿದ್ದಾರೆ. ಚಿಕನ್ಗೆ ಇದು ಪೇಸ್ಟ್ ಹಾಕೊತಿದ್ದಾರೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಇವಾಗ ಪುದೀನ ಕಬಾಬ್ದು ಪೌಡರ್ ಯೂಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಇರುತ್ತೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸಾಕು ಅನ್ಸುತ್ತೆ. ಪೌಡರಲ್ಲಿ ಸಾಲ್ಟ್ ಇರೋದ್ರಿಂದ ಸ್ವಲ್ಪ ಹಾಕ್ತೀನಿ, ಸಾಲ್ಟ್ ಜಾಸ್ತಿ ಆಗಿದ್ರೆ ಕಷ್ಟ. ರೈಸ್ ಫ್ಲೋರ್ ಯೂಸ್ ಮಾಡ್ತಿದ್ದೀವಿ, ಸ್ವಲ್ಪ ಅದು ಸ್ವಲ್ಪ ಕ್ರಿಸ್ಪಿಗೋಸ್ಕರನೇ. ಇದಕ್ಕೆ ಮೊಟ್ಟೆ ಹಾಕಲ್ವಾ ಅಕ್ಕ? ಹಾಕ್ತೀನಿ. ಆ್ಯಂಡ್ ಇದಕ್ಕೆ ಒಂದು ಮೊಟ್ಟೆ ಸಹ ಹಾಕಬೇಕು. ಇದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿದಾಗೆಲ್ಲ ರೆಸಿಪಿಗಳನ್ನೆಲ್ಲ ಕದ್ದು ನೋಡ್ಕೊಳ್ಳೋರು ಸ್ವಲ್ಪ ಇರ್ತಾರೆ. ಇಲ್ಲಿ ಹೊಟ್ಟೋಗ್ಬಿಟ್ರು, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೆಳಗಡೆ ಇಳಿಸಿದಾಗ ಬಂದು ನೋಡ್ತಾರೆ, ವಿಡಿಯೋಗೆ ಮೇಲೆ ಎತ್ತದಾಗ ಅವಸ್ಕೊಂತಾರೆ. ಇದೇ ಥರ ಮಾಡೋದು ಎಲ್ಲರೂ. ಸೊ ಇದನ್ನು ಮ್ಯಾರಿನೇಟ್ ಆಗಲಿ ನಾವು ಅಂತ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಎಲ್ಲ ಕದ್ದು ನೋಡೋದು. ಇಲ್ಲಿ ನೋಡಿ, ಇಲ್ಲೇ ಕಾಣಿಸ್ತಿದ್ದಾರೆ. ಸೊ ನೀವು ನೋಡ್ಕೋಬೋದು, ಕಳ್ಳ ಇವರೇನೆ, ಅವರೇ ಕಳ್ಳ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸೊ ಇವಾಗ ಎಗ್ ರೈಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಗ್ ರೈಸ್ ಮಾಡೋದಕ್ಕೆ ಒಂದು ಪ್ಯಾನ್ ಬೇಕು. ಆ್ಯಂಡ್ ಇವಾಗ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬನ್ನಿ ನಾನು ಏನೇನು ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸಾಲ್ಟು, ಮತ್ತು ಇದೇನು ಪೇಸ್ಟ್ ಅಕ್ಕ? ಇದಕ್ಕೆ ಏನೇನು ಹಾಕಿದ್ಯಾ? ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ. ಸೊ ನನಗೂ ಸ್ವಲ್ಪ ಗೊತ್ತು, ಬಟ್ ಆದರೆ ನಾನು ಅಡುಗೆ ಮನೆಗೆಲ್ಲ ಬಂದು ಹೆಲ್ಪ್ ಎಲ್ಲ ಮಾಡಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು, ಬಿಕಾಸ್ ನಾನು ವೀಡಿಯೋ ಮಾಡೋದು ಪರ್ಪಸ್ಗೋಸ್ಕರ. ಮತ್ತು ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬೇಕು. ಆ್ಯಂಡ್ ಇನ್ನೇನು ಬೇಕಿತ್ತು ಅಕ್ಕ? ಅಷ್ಟೇ, ಲೆಮನ್ ಸ್ವಲ್ಪ. ಸ್ವಲ್ಪ ಲೆಮನ್ ಬೇಕು. ಸೊ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ ಎಗ್ ರೈಸ್ ಮಾಡೋದಕ್ಕೆ. ಆ್ಯಂಡ್ ಆ ಕಡೆ ನಾವು ಕಬಾಬ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಆಯಿಲ್ನ ಇಟ್ಟಿದ್ದೀವಿ ಒಂದು ಪ್ಯಾನಿಗೆ. ಹಾಗೆ ಇದನ್ನು ಸಹ ಮಾಡ್ತಿದ್ದೀವಿ. ಸೊ ಫಸ್ಟು ಎಣ್ಣೆ ಕಾದ ನಂತರ ಆನಿಯನನ್ನು ಹಾಕಬೇಕು. ಆ ಕಡೆ ಎಣ್ಣೆ ಕಾದಿರೋದಕ್ಕೆ ಕಬಾಬ್ ಹಾಕ್ತಿದ್ದಾರೆ, ಪುದೀನ ಕಬಾಬ್. ಈ ಕಡೆ ಎಣ್ಣೆನೂ ಸಹ ಕಾದಿದೆ, ಬಟ್ ಆ ಕಡೆ ಕಬಾಬ್ ಹಾಕಿದ ನಂತರ ಈ ಕಡೆ ಎಗ್ ರೈಸ್ ಮಾಡ್ತಾರೆ. ಎಣ್ಣೆ ಕಾದಿದ ನಂತರ ಆನಿಯನ್ ಹಾಕ್ತಿದ್ದಾರೆ. ಆನಿಯನ್ ಎಷ್ಟು ಹಾಕಿದ್ದೀರಾ ಅಕ್ಕ? ಒಂದು ಸಿಂಗಲ್ ಆನಿಯನ್ ಹಾಕ್ತಿದ್ದೀರಾ? ದಪ್ಪದು, ಸ್ವಲ್ಪ ದಪ್ಪದು ಇರಬೇಕಂತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಎರಡೂ ಸಹ ರೋಸ್ಟ್ ಮಾಡಬೇಕು ಸ್ವಲ್ಪ. ಆ್ಯಂಡ್ ದೆನ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಅವ್ರಿಗೆ ಸ್ಪೂನಲ್ಲಿ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಾಕ್ತಿದ್ದಾರೆ. ಸರಿಯಾಗಿ ಮಾತಾಡೋದು ಕಲಿ. ನಮ್ಮ ಮನೆಯ ಶೆಫ್ ಇವರೇ. ಆನಿಯನ್ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಿದೆ ಸ್ವಲ್ಪ. ಸೊ ಇವಾಗ ಮಸಾಲ ಹಾಕ್ತಿದ್ದಾರೆ. ಮಸಾಲ ಹಾಕಾದ್ಮೇಲೆ ಫುಲ್ ಅದನ್ನು ನೀಟಾಗಿ ರೋಸ್ಟ್ ಮಾಡಬೇಕು. ನನಗಂತೂ ಎಗ್ ರೈಸ್ ಕಬಾಬ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಎಗ್ ರೈಸ್ ಮತ್ತು ಕಬಾಬ್ ಮಾಡಿ ಅಂತ ಹಠ ಮಾಡಿ ಮಾಡಿಸ್ಕೊತಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಆ ಕಡೆ ಫುಲ್ಲು ಕಬಾಬ್ ನೀಟಾಗಿ ರೋಸ್ಟ್ ಆಗ್ತಿದೆ. ನನಗಂತೂ ನೋಡ್ತಿದ್ರೆ ಫುಲ್ ಟೆಂಪ್ಟ್ ಆಗ್ತಿದೆ ತಿನ್ಬೇಕಂತ ಹೇಳಿ.
ಬೇಗ ಬೇಗ ರೆಡಿ ಮಾಡ್ಕೋಬೇಕು. ಆ್ಯಂಡ್ ದೆನ್ ಅಲ್ಲಿ ಬಿಗ್ ಬಾಸ್ ಬೇರೆ ಆಗ್ತಿದೆ, ನಾನು ಇಲ್ಲಿ ನೋಡೋಕ್ಕೂ ಆಗ್ತಿಲ್ಲ, ಇಲ್ಲಿ ವೀಡಿಯೋನೂ ಮಾಡಬೇಕು, ಆ ಕಡೆ ನೋಡೋದಕ್ಕೂ ಆಗ್ತಿಲ್ಲ, ಆ ಥರ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಆದಮೇಲೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಬೇಕು, ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಬೇಕು. ಆ್ಯಂಡ್ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಬೇಕು. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ನೀಟಾಗಿ ರೆಡಿ ಆಗಿದೆ. ಸೊ ಇದಕ್ಕೆ ಎಗ್ ಹಾಕಬೇಕು, ಅಂಟ್ಕೊಂಡು ಈ ಥರ ನೀಟಾಗಿ ಆಯಿಲ್ ಬಿಡಬೇಕು. ಇದಕ್ಕೆ ಎಗ್ನ ಒಡೆದು ಹಾಕಬೇಕು. ಒನ್ ಟೂ. ಸೊ ನಾವು 4 ಮೆಂಬರ್ಸಿಗೆ ಮಾಡ್ಕೊತಿರೋದ್ರಿಂದ ನಾವು ಎಷ್ಟು ಎಗ್ ಹಾಕ್ತಿದ್ದೀವಿ ಅಕ್ಕ? ನಮ್ಗೆ ಎಗ್ ಜಾಸ್ತಿ ಬೇಕು, ಅದಕ್ಕೋಸ್ಕರ 6 ಹಾಕೊಂತೀವಿ. ಸೊ ನಮ್ಗೆ ಎಗ್ ಜಾಸ್ತಿ ಬೇಕಾಗಿರೋದ್ರಿಂದ 6 ಎಗ್ಸ್ ಯೂಸ್ ಮಾಡ್ತಿದ್ದೀವಿ. ಎಗ್ ರೈಸ್, ಆ ಕಡೆ ಕಬಾಬ್ ಎರಡೂ ಪಾಪ ಮಾಡ್ತಿದ್ದಾರೆ ನನಗೋಸ್ಕರ. ಸೊ ಇವಾಗ ಕಬಾಬ್ನ ಎತ್ತಾಕ್ತಿದ್ದಾರೆ, ನೋಡೋಣ ಒಂದು ಟೇಸ್ಟ್ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ, ಎತ್ತಾಕಿದ್ದಾರೆ. ಪೆಪ್ಪರ್ ಪೌಡರ್ನ ಹಾಕ್ತಿದ್ದಾರೆ ಬಿಕಾಸ್ ಫಾರ್ ದ ಟೇಸ್ಟ್. ಸ್ವಲ್ಪ ಕರಿಬೇವನ್ನ ಹಾಕ್ತಿದ್ದಾರೆ, ಅದನ್ನು ಸಹ ಕಬಾಬಿಗೆ ಹಾಕೋದಕ್ಕೇನೆ. ಸೊ ಸವಿಯಲು ಸಿದ್ಧ. ಸೊ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಇದಕ್ಕೆ ರೈಸ್ ಹಾಕ್ತಿದ್ದಾರೆ ಇವಾಗ. ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀವಿ. ಪೆಪ್ಪರ್ ಪೌಡರ್ ಹಾಕೋ ಟೈಮಲ್ಲಿ ನಾನು ಇರಲಿಲ್ಲ, ಸ್ವಲ್ಪ ಬಿಗ್ ಬಾಸ್ ನೋಡೋದಕ್ಕೆ ಕೊಟ್ಟೋಗ್ಬಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಇವರು ನಮ್ಮಮ್ಮ ಎಷ್ಟು ಕಿರ್ಚ್ತಾರೆ ಅಂತಂದರೆ ಇಡೀ ಮನೆನೇ ಕಿತ್ತೋಗೋ ಮಟ್ಟಕ್ಕೆ ಕಿರ್ಚ್ತಾರೆ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಲಂಕಾರಕ್ಕೋಸ್ಕರ ಹಾಕಬೇಕು. ಓಕೆ, ರೆಡಿ ಟು ಸರ್ವ್. ನಾನಂತೂ ಫಸ್ಟ್ ತಿಂದ್ಬಿಡ್ಬೇಕು. ಸೂಪರ್ ಆಗಿದೆ. ಕಬಾಬ್ ಜೊತೆ ಎಗ್ ರೈಸ್ ತಿಂತಿದ್ರೆ ಸಖತ್ತಾಗಿದೆ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.